ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಬೆಳಗಾವಿ ರಾಜಕೀಯ ಮತ್ತೊಂದು ಮಜರಿಗೆ ಜಾರ್ತಾ ಇದೆಯಾ? ಲಕ್ಷ್ಮಣ್ ಸವದಿಯವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಿನಿಸ್ಟರ್ ಮಾಡ್ತೀರಾ ಇಲ್ವಾ ಅಂತೇಳಿ ಪತ್ರ ಬರೆದಲ್ಲ ಸುದ್ದಿಗಳಿದ್ದಾವ. ನಿಜವಾಗಿಯೂ ಪಾಪ ಅವರಿಗೂ ಸಾಕಾಗಿ ಹೋಗಿದೆ. ಅವ್ರು ಬಂದಿದ್ದು ಮತ್ತು ಇಲ್ಲಿ ಯಾವ ರಾಜಕಾರಣಿ ಬಂದರೂ ಅಧಿಕಾರ ಇದ್ದರೆ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ಅವರ ದೃಢವಾದ ನಂಬಿಕೆ. ಆ ರೀತಿ ನಡೆದಿಲ್ಲ. ಜನಸೇವೆನೂ ಮಾಡ್ಬೋದು, ತಮ್ಮ ಸೇವೆನೂ ಮಾಡ್ಕೋಬೋದು, ಆ ಮಾತು ಬೇರೆ. ಹೀಗಾಗಿ ಇವತ್ತು ಸ್ಪಷ್ಟ ನಮಗೆ ಪಡಿಸ್ರಿ ಅಂತ ಯಾಕೆ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದಾರೆ, ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ನೋದನ್ನು ಇವತ್ತು ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಹೌದು, ಅವರು BJPಯಲ್ಲಿದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದರು, ಒಳ್ಳೆಯ ಹೆಸರಿತ್ತು, ಇರ್ಬೋದು, ತಪ್ಪಾಗಿರ್ಬೋದು. ಅವರಿಂದ ತಪ್ಪು ಮಾಡಿದವ್ರು ಯಾರಿದ್ದಾರೆ? ಎಲ್ಲರೂ ತಪ್ಪು ಮಾಡೇ ಇರ್ತಾರೆ, ಒಂದಿಲ್ಲ ಒಂದು. ಹಾಗೆ ಅವ್ರು ತಪ್ಪಾಗಿರ್ಬೋದು ಬ್ಲೂ ಫಿಲ್ಮ್ ಸಲುವಾಗಿ. ಆದರೆ ಅದು ಸಹಜ ಕ್ರಿಯೆ ಅಂತ ತಿಳ್ಕೊಂಡು ನಾವು ಮರಿಬೋದು, ಬೇಡ ನೆನಪಿಡ್ಬೋದು, ನಿಮಗೆ ಬಿಟ್ಟಂಥದ್ದು. ಬಟ್ ಇವತ್ತು ಅವ್ರು ಕೇಳ್ತಾ ಇದ್ದಾರೆ, ನಮಗೆ ಬೇಕಪ್ಪ ಮಿನಿಸ್ಟರ್ಶಿಪ್ ಮಾಡ್ತಿರೋ ಇಲ್ಲೋ ಅಂದರೆ ಇದರ ಅರ್ಥ ಏನು? ಬ್ಲ್ಯಾಕ್ ಮೇಲ ಅಲ್ಲ. ನಮ್ಮ ಯೋಗ್ಯತೆ ಅದ, ನೀವು ನಮ್ಮ ಮಿನಿಸ್ಟರ್ ಮಾಡಿರಿ, ನಮಗಿಂತ ಯೋಗ್ಯತೆ ಕಡಿಮೆ ಇದ್ದವ್ರಿಗೆ ನೀವು ಏನೆಲ್ಲ ಮಾಡ್ತಾ ಇದ್ದೀರಿ ಅನ್ನೋಂಗೆ ಅವ್ರ ಭಾಷೆ ಅದ. ಹಂಗಿನ ಅಂದಿಲ್ಲ ಅವರು. ಅದ್ರ ನೆಕ್ಸ್ಟ್ ಸ್ಟೆಪ್ ಅದ, ನೀವು ನಮಗೆ ಕೊಡಬೇಕಾಗಿತ್ತು. ನಾವು ಉಪಮುಖ್ಯಮಂತ್ರಿ ಇದ್ದಂಥವ್ರು ರೀ BJPಯಲ್ಲಿ, ಅದನ್ನು ಬಿಟ್ಟು ಬಂದೀವಿ. ನೀವು ನಮಗೆ ಆಶ್ವಾಸನೆ ಕೊಟ್ಟಿದ್ದೀರಿ ನೀವು ಮಂತ್ರಿ ಮಾಡೋದು ನಂತರ. ಸಿದ್ದರಾಮಯ್ಯ ಕಾಲಕ್ಕಂತೆ ಆಗಲೆಲ್ಲ 3 ವರ್ಷ ಹೋಗಿಬಿಡ್ತು. ಈಗ DK ಅವ್ರು ಬಂದರೆ ಇನ್ನೂ ಗ್ಯಾರಂಟಿ ಇಲ್ಲ, ನೋ ಗ್ಯಾರಂಟಿ. ಉಳಿದೆಲ್ಲ ಗ್ಯಾರಂಟಿ ಅದ, ನಾನು ಗ್ಯಾರಂಟಿ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಅರ್ಥ ಅದ. ಯಾಕಂದರೆ ಪಕ್ಷವನ್ನು ಬಿಟ್ಟು ಬಂದಿದ್ದಾರೆ ಇವತ್ತು BJPಯನ್ನು. ಹೌದಪ್ಪ ಅಂತೇಳಿ. ಮತ್ತು ಅದೇ ಕಾರಣ ಅದನ್ನು ಲಾಭವೂ ಆಗ್ಯದ ಸಾಕಷ್ಟು ಕಾಂಗ್ರೆಸ್ಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠ ಆಗ್ಯದ. ಅದೇ ಕಾಲಕ್ಕೆ ಬಾಗಲಕೋಟೆ ಏರಿಯಾದಲ್ಲೂ ಅವರ ಹಿಡುತ್ತದ. ಹೀಗಾಗಿ ಅವರು